ಸರ್ ನಮಸ್ತೆ. ಲೋಕಸಭಾ ಎಲೆಕ್ಷನ್ ಬರ್ತಾ ಇದೆ. ಈ ಬಾರಿ ನಿಮಗೆ ಯಾವ ಪಕ್ಷ ಆರಿಸಿ ಬಂದರೆ ಒಳ್ಳೆಯದು ಅಂತೀರಾ ಸರ್? ಮೇಡಮ್ BJP ಬಂದರೆ ಸೆಂಟ್ರಲಲ್ಲಿ ಒಳ್ಳೆಯದು. ಸ್ಟೇಟಲ್ಲಿ ಕಾಂಗ್ರೆಸ್ ಚೆನ್ನಾಗಿದೆ, ಎಲ್ಲರಿಗೂ ಫೆಸಿಲಿಟಿ ಚೆನ್ನಾಗಿ ಮಾಡ್ತಿದ್ದಾರೆ. ಆದರೆ ಸೆಂಟ್ರಲಲ್ಲಿ ಲೋಕಸಭಾ ಎಲೆಕ್ಷನಲ್ಲಿ ಹೋದರೆ BJP ಬರಬೇಕಂತಿದೆ. ಸರ್, ಈಗ ಸತತವಾಗಿ 6 ಬಾರಿ ಗೆದ್ದಂಥ ಸಂಸದ ಅನಂತಕುಮಾರ್ ಹೆಗಡೆ ಅವರು BJP ಅವರೇ ನಿಮ್ಮ ಕ್ಷೇತ್ರಕ್ಕೆ ಏನು ಕೊಡುಗೆ ಕೊಟ್ಟರು ಅಂತೀರಾ? ಇಲ್ಲ ಮೇಡಮ್, ಅವರು ಹೊರಗಿಟ್ಟಿದ್ದು ತುಂಬ ಒಳ್ಳೆಯದಾಯಿತು. ಹಾಂ ಸರ್, ಹಂಗೆ ನೋಡೋದಿದ್ರೆ ಈ ಬಾರಿ ಕಾಂಗ್ರೆಸ್ಸಿಂದ ಮಹಿಳಾ ಅಭ್ಯರ್ಥಿಯಾಗಿ ಡಾಕ್ಟರ್ ಅಂಜಲಿ ನಿಂಬಾಳ್ಕರ್ ಅವರು ನಿಂತಿದ್ದಾರೆ. ಹೌದು ಮೇಡಮ್. ಈಗ ರಾಜ್ಯದಲ್ಲಿ ಕಾಂಗ್ರೆಸ್ ಇದೆ, ಅವ್ರು ಕೊಟ್ಟಿರ್ತಕ್ಕಂಥ ಗ್ಯಾರಂಟಿಯಿಂದ ಏನಾದರೂ ಹೆಣ್ಮಕ್ಳು ಓಟು ಡಿವೈಡ್ ಆಗುತ್ತಾ? ಆಗತ್ತೆ ಮೇಡಮ್, 100% ಆಗುತ್ತೆ. ತುಂಬ ಫೈಟ್ ಇದೆ ಇದು. ಯಾಕೆ ಹೆಣ್ಮಕ್ಳು ಓಟು 100% ಅವ್ರಿಗೆ ಫೆಸಿಲಿಟಿ ಕೊಟ್ಟಿದ್ದಾರೆ. ಬಸ್ ಫ್ರೀ ಇದೆ, 2,000 ರೂಪಾಯಿ ದುಡ್ಡು ಕೊಡ್ತಾ ಇದ್ದಾರೆ. ಅದರಿಂದ ಒಂದು ಓಟು ಡಿವೈಡ್ ಆಗುತ್ತೆ. ಫೈಟ್ ಇದೆ ಮೇಡಮ್. ಹೌದು, ಫೈಟ್ ಇದೆ ಮೇಡಮ್. ಮುಸ್ಲಿಂ ಓಟ್ಸ್ ಕಾಂಗ್ರೆಸ್ಸಲ್ಲಿದೆ. BJPಗೆ ಬರೀ ಹಿಂದೂ ಓಟು ಪ್ಲಸ್ ಮೋದಿ ಫ್ಯಾನ್ಸ್ ಅಷ್ಟೇ ಇದು ಮಾಡ್ಬೇಕು ಮೇಡಮ್.